ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 14 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಇವತ್ತಿನ ವೆಯ್ಟ್ ಲಾಸ್ ರಿಸಲ್ಟ್ ಹೇಗಿದೆ, ಡೇ ಫುಲ್ ಡಯಟ್ ಹೇಗೆಲ್ಲ ಮಾಡಿದೆ ಏನು ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ನಿನ್ನೆ ಬಂದುಬಿಟ್ಟು 70.150 ಇದ್ದೆ, ಇವತ್ತು ಬಂದುಬಿಟ್ಟು 70.100 ಇದ್ದೀನಿ. 50 ಗ್ರಾಮ್ಸ್ ಕಮ್ಮಿ ಆಗಿದೆ. ಇಟ್ಸ್ ಓಕೆ. ಯಾಕೆ ಅಂತಂದರೆ ನಿನ್ನೆ ನೀವು ನೋಡಿದ್ದೆ ಆದರೆ ಸಂಡೇ ಅಲ್ವಾ, ಸಂಡೇ ರೊಟೀನಲ್ಲಿ ನಾನ್ ವೆಜ್ ಅಂತೂ ಪಕ್ಕ ಇರುತ್ತೆ. ನಾನ್ ವೆಜ್ ಯಾವತ್ತೆಲ್ಲ ತಿಂದಿರ್ತೀವಿ ಅದು ಒಂದು 2 ಡೇಸ್ವರೆಗೂ ಟೈಮ್ ತೊಗೊಳುತ್ತೆ, ಸ್ವಲ್ಪ ಜೀರ್ಣ ಆಗಿ ವೆಯ್ಟ್ ರಿಡ್ಯೂಸ್ ಆಗೋದಕ್ಕೆ ಸ್ವಲ್ಪ ಹಾಗೆ ಹೀಗೆ ಆಗುತ್ತೆ. ಸೊ ಹಾಗಾಗಿನೇ ಇನ್ನು ಇಲ್ಲಿ ನಾಳೆಗೆ ದೋಸೆಗೋಸ್ಕರ ಒಂದು ಸ್ವಲ್ಪ ಅಂದರೆ ಇವತ್ತಿಗೋಸ್ಕರ ಮುಂದಿನ ದಿನ ನೈಟೇ ನಾನು ಇದು ಏನಪ್ಪ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ನೆನೆಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ 1 ಗ್ಲಾಸಷ್ಟು ಹುಳ್ಳಿಕಾಳು, ಒಂದು ಹಾಫ್ ಗ್ಲಾಸಷ್ಟು ಯಾವುದಾದ್ರೂ ಮಿಲ್ಲೆಟ್ಸ್ ತೊಗೋಬೋದು. ನಾನು ಸದ್ಯಕ್ಕೆ ತೊಗೊತಾ ಇರೋದು ನವಣೆ. ಅದು ಖಾಲಿ ಆಗೋವರೆಗೂ ನವಣೆನೇ ಯೂಸ್ ಮಾಡ್ತಾ ಇರ್ತೀನಿ. ಸುಮ್ಮನೆ ಏನು ಬರಲ್ವಲ್ಲ ಸ್ನೇಹಿತರೆ, ದುಡ್ಡು ಎಲ್ಲ ಥರದ್ದು ತಂದು ಇಟ್ಕೊಂಡು ವೇಸ್ಟ್ ಮಾಡೋದಕ್ಕಿಂತ ನಾನು ಫಸ್ಟೆಲ್ಲ ತುಂಬಾ ವೇಸ್ಟ್ ಮಾಡಿ ಬಿಸಾಕಿದ್ದೀನಿ. ಬಟ್ ಇವಾಗ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಈಗಂತೂ ಪರ್ಫೆಕ್ಟಾಗಿ ಒಂದೊಂದೇ ನೀಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಕಡಲೆ ಬೀಜ, ಒಂದು ಇಡಿಯಷ್ಟು ಅಂದ್ಕೊಳ್ಳಿ, ಒಂದು ಇಡಿಯಷ್ಟು ಕಡಲೆ ಬೀಜ, ಇಡಿಗಿಂತ ಕಡಿಮೆನೇ ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಇದು ಬೇರೆ ಏನು ಹಾಕಿದೆ ಅಷ್ಟೇ ಅನಿಸುತ್ತೆ, ಅಷ್ಟೇ ಸ್ನೇಹಿತರೆ. ಮೆಂತ್ಯ ಕಾಳು, ಇದು ಹೆಸ್ರು ಕಾಳು, ಹೆಸ್ರು ಬೇಳೆ ಬರುತ್ತಲ್ಲ, ಅದೊಂದು ಸ್ವಲ್ಪ ಹಾಕಿ ನೆನೆಸಿಡ್ತಾ ಇದ್ದೀನಿ. ಏನೇನು ಹೇಳಿ, ಹುರುಳಿಕಾಳು, ಅದಾದಮೇಲೆ ಹುರುಳಿಕಾಳು 1 ಗ್ಲಾಸ್ ಅಥವಾ 1 ಕಪ್ಪು, ಅದರಲ್ಲಿ ಅರ್ಧ ಬಂದುಬಿಟ್ಟು ಯಾವುದಾದ್ರೂ ಒಂದು ಮಿಲ್ಲೆಟ್ಸು, ನೀವು ರಾಗಿ ಸೇರಿಸ್ಕೋಬೋದು, ಹೆಸ್ರು ಕಾಳು ಸೇರಿಸ್ಕೋಬೋದು, ನಿಮ್ಮ ಇಷ್ಟ ಏನಾದರೂ ಸೇರಿಸ್ಕೊಳ್ಳಿ. ಅದು ಅಂದರೆ ಹುರುಳಿಕಾಳು ಅನ್ನೋದು ತುಂಬಾ ಒಳ್ಳೆ ಪಾತ್ರ ವಹಿಸುತ್ತೆ ನಮ್ಮ ಒಂದು ಡಯಟಲ್ಲಿ. ಇದರಲ್ಲಿ ಗಂಜಿ ಕೂಡ ಮಾಡ್ಬೋದು, ಮುಂದೆ ಬರೋಂಥ ದಿನಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ಆ್ಯಂಡ್ ಇದನ್ನು ನೈಟ್ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಎದ್ದಿದ ತಕ್ಷಣ ರುಬ್ಬಿ ಇದನ್ನು ಪರ್ಮೆಂಟ್ ಆಗಕ್ಕೆ ಬಿಡಬೇಕು, ಆವಾಗ ಅದು ಹುಳಿ ಬರುತ್ತಲ್ವ, ಚೆನ್ನಾಗಿರುತ್ತೆ ಅಂತ. ಸೊ ನಾನು ಇನ್ನೊಂದು ಸ್ವಲ್ಪ ತಲೆ ಉಪಯೋಗಿಸಿ ಇದಕ್ಕೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಸೋರೆಕಾಯಿ ಹಾಕಿ ರುಬ್ಕೊಂಡಿದ್ದೆ. ಮೇ ಬಿ ಇದಿಷ್ಟೇ ರುಬ್ಬಿದ್ರೆ ದೋಸೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ ಅನಿಸುತ್ತೆ. ಇವಾಗಲೂ ನಾನು ಮಾಡಿರೋ ದೋಸೆ ಚೆನ್ನಾಗೇ ಇದೆ, ತುಂಬ ಎಲ್ಲೋ ಕಡೆ ಒಂದು ಕಡೆ ಸಾಫ್ಟ್ ಅನಿಸ್ಬಿಡುತ್ತು. ಸೊ ನೆಕ್ಸ್ಟ್ ಟೈಮ್ ಆ ಥರ ಮಾಡಲ್ಲ. ಅಂದರೆ ವೆಜಿಟೇಬಲ್ಸು ಆ ಟೈಮಿಗೆ ಮಾಡ್ಕೊಳ್ಳೋಂಗಿದ್ರೆ ಮಾತ್ರನೇ ಮಾಡ್ಕೋಬೇಕು. ನಾನು ಬೆಳಗ್ಗೆಗೆ ಮತ್ತು ಮಧ್ಯಾಹ್ನ ಲಂಚ್ಗೂ ಇದನ್ನೇ ತೊಗೊಂಡಿದ್ದೆ, ನೈಟ್ ಡಿನ್ನರ್ಗೂ ಇದೇ ತೊಗೊಂಡಿದ್ದೆ. ಸೊ ಹಂಗಾಗಿ ಎಲ್ಲ ಸೋರೆಕಾಯಿ ಕ್ಯಾರೆಟ್ ಹಾಕಿರೋದು ಸ್ವಲ್ಪ ಸಾಫ್ಟ್ನೆಸ್ ಕೊಡ್ತೇನೋ, ಸ್ವಲ್ಪ ಸ್ಮೂತಾಗಿತ್ತು, ದೋಸೆ ಥರ ಏನು ಕ್ರಿಸ್ಪಿಯಾಗಿರಲಿಲ್ಲ. ಇಟ್ಸ್ ಓಕೆ. ಹೆಲ್ತ್ ವೈಸ್ ನೋಡೋದಾದರೆ ನಾವು ಟೇಸ್ಟ್ ಹಿಂದೆ ಹೋಗಬಾರ್ದು, ಸ್ವಲ್ಪ ಇದ್ರ ಕಡೆ ಗಮನ ಕೊಡಬೇಕು ಅನ್ನೋ ಥರ ನಾನು ಇದು ಚೆನ್ನಾಗಿರುತ್ತೆ ಅಂತ ಮಾಡಿದೆ. ನೀವು ಸ್ಕಿಪ್ ಮಾಡಿ ವೆಜಿಟೇಬಲ್ಸ್ನ. ನಾನು ಸ್ವಲ್ಪ ಟ್ರೈ ಮಾಡೋಣ ಅಂತ ಮಾಡಿದೆ ಸ್ನೇಹಿತರೆ. ಬಟ್ ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು, ಅಮ್ಮನೂ ಚೆನ್ನಾಗಿದೆ ಅಂತ ಅಂದಿದ್ರು. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಅಷ್ಟಕ್ಕಷ್ಟೇ ಸ್ನೇಹಿತರೆ, ಡಯಟ್ ಏನು ಹೇಳ್ಕೊಳ್ಳೋಷ್ಟು ಚೆನ್ನಾಗಿ ಅಂದರೆ ಮಾಡಿದ್ದೀನಿ, ಬಟ್ ಹೇಳ್ಕೊಳ್ಳೋಷ್ಟು ಏನು ಚೆನ್ನಾಗಿ ಮಾಡಿಲ್ಲ. ಯಾಕಂತಂದರೆ ರಿಲೇಟಿವ್ಸ್ ಒಬ್ಬರಲ್ಲಿ ತುಂಬಾ ಹುಷಾರಿಲ್ಲ, ಅವರು ಸ್ವಲ್ಪ ಹಾಗೆ ಹೀಗೆ ಅನ್ನೋ ಥರ ಇದ್ದಾರೆ ಅನ್ನೋದು ಒಂದು ಸ್ವಲ್ಪ ಬೇಜಾರಾಗಿತ್ತು. ಸೊ ಅವ್ರನ್ನ ನೋಡ್ಕೊಬರೋಣ ಅಂದ್ಕೊಂಡಿದ್ವಿ, ಅದು ಅನ್ನೋಷ್ಟರೊಳಗೆ ಕ್ಯಾನ್ಸಲ್ ಆಯಿತು. ನಾಳೆ ಬೆಳಗ್ಗೆನೇ ಹೋಗಬೇಕು. ಸೊ ಹಾಗಾಗಿನೇ ಸ್ವಲ್ಪ ಹಾಗೆ ಹೀಗೆ ಸ್ವಲ್ಪ ಬೇಜಾರಲ್ಲಿ ಇದ್ದೀನಿ ಸ್ನೇಹಿತರೆ. ನೋಡೋಣ, ಸದ್ಯ ಹುಷಾರಾದರೆ ಸಾಕು ಅನ್ನೋ ಥರನೇ ನಾನು ಇದ್ದೀನಿ. ನೋಡೋಣ ಏನು ಎತ್ತ ಅಂತ ಅಂದ್ಬಿಟ್ಟು ಇನ್ನು ಇದನ್ನು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಆ ಬೇಜಾರಲ್ಲೇ, ಆ ಟೆನ್ಷನಲ್ಲೇ ಎಷ್ಟೊತ್ತಿಗೆ ಹೋಗೋಣದ ಬೇಡವಾ, ಹೋಗೋದಾ, ಅಲ್ಲಿ ಇಲ್ಲಿ ಅನ್ನೋ ಥರನೇ ಇತ್ತು. ಸೊ ಹಂಗಾಗಿ ಇದರಲ್ಲಿ ಒಂದೇ ಬ್ಲೌಸೇ ಹೊಲಿಯೋಕ್ಕಾಗಿದ್ದು ನನಗೆ. ಬ್ಲೌಸು ಕೂಡ ಟೆನ್ಷನಲ್ಲಿ ಜಾಸ್ತಿ ಹೊಲಿಯೋಕ್ಕಾಗಿಲ್ಲ. ಇನ್ನೊಂದು ಚಳಿ ಅಂತೂ ಚಳಿಯಪ್ಪ, ಏನು ಚಳಿನೋ ಏನೋ, ದೇವರೇ ಬಾಗಿಲು ಹಾಕ್ಕೊಂಡಿರೋ ಥರ ಆಗ್ಬಿಟ್ಟಿದೆ. ನಿಜವಾಗ್ಲೂ ತುಂಬ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಚಳಿಯಿಂದ. ಸೊ ಮಕ್ಳನ್ನ ಕರ್ಕೊಬಂದು ಆವು ಅಂದ್ಕೊಳ್ಳೋದ್ರಲ್ಲೇ ಇದಾಗೋಗ್ಬಿಟ್ಟಿತ್ತು. ನೋಡೋಣ. ಸೊ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಬೇರೆ ಏನು ಬೇಡ ಸ್ನೇಹಿತರೆ. ಸೋಡಾ ಅಂತೆ ಅದು ಇದು ಅಂತ ಏನೂ ಬೇಡ, ಅದಷ್ಟಕ್ಕೆ ಅದೇ ಪರ್ಮಿಟ್ ಆಗುತ್ತೆ, ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಸ್ವಲ್ಪ ಅಪ್ಪಮ್ ಅಂತೀವಲ್ವ, ಅಂದರೆ ಸ್ವಲ್ಪ ಸೆಟ್ ದೋಸೆ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನಾನಂತೂ
ಮಾಡ್ಕೊಂಡಾಗ ನನಗೆ ಚೆನ್ನಾಗಿ ಅನ್ನಿಸ್ತು. ಒಳ್ಳೆ ಇದ್ರ ಜೊತೆ ಗೊಜ್ಜು ಜೊತೆ ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ನಾನು ನೀವು ಆವಾಗಲೇ ನೋಡಿದ್ರಲ್ವ, ನೈಟೇ ನೆನೆಸ್ಬಿಟ್ಟಿದ್ದೆ ನಾನು. ಏನು ಹೇಳಿ, ನನ್ನ ಒಂದು ಚಿಯಾ ಸೀಡ್ಸು ಈ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಮಾಡ್ಕೊತೀನಿ ನಾನು. ಏನಕ್ಕೆ ಒಬ್ಬರು ಸಿಸ್ಟರ್ ಕೇಳಿದ್ರಿ, ಯಾವ ಥರ ಮಾಡ್ತೀರಾ ಓವರ್ ನೈಟ್ ಚಿಯಾ ಸೀಡ್ ಪುಡ್ಡಿಂಗ್ ತೋರಿಸಿ ಅಂತ. ಡೈಲಿ ಬ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ಅಯ್ಯೋ ಡೈಲಿ ತೋರಿಸೋದೇನು, ಇದನ್ನು ನೋಡಿರ್ತೀರಲ್ವ ಅಂತ ಒಂದೊಂದು 2 ದಿವಸ ಸ್ಕಿಪ್ ಮಾಡಿಬಿಟ್ಟಿರ್ತೀನಿ. ಜಸ್ಟ್ ಅದನ್ನು ತೋರಿಸ್ತೀನಿ ಅಷ್ಟೇ, ಈ ಥರ ನೆನೆಸ್ಕೊಂಡು ಇದನ್ನು ನೆನೆಸಿದ್ದೀನಿ ಅಂತ. ಸೊ ಇವತ್ತು ಇನ್ ಡೀಟೇಲಾಗಿ ಮಾಡ್ಕೊಳ್ಳೋವಾಗ ವೀಡಿಯೋ ಮಾಡಿಕೊಂಡು ನಿಮಗೆ ನಾಳಿನ ವೀಡಿಯೋದಲ್ಲಿ ಬರುತ್ತೆ ಸ್ನೇಹಿತರೆ. ನಾನು ಬೆಳಗ್ಗೆನೇ ಅವರೆಕಾಳು ಹಾಕಿ ಟೊಮೊಟೊ ಬಾತ್ ಮಾಡಿದ್ದೆ, ಸೂಪರ್ ಟೇಸ್ಟಿಯಾಗಿತ್ತು. ಟೊಮೊಟೊ ಬಾತ್ ಅಂದರೆ ಸ್ವಲ್ಪ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿ ರೈಸ್ ಬಾತ್ ಥರ ಮಾಡಿದ್ದೆ. ಅದಕ್ಕೆ ಈ ಥರ ತುಪ್ಪ ಹಾಕಿ ಕೊಟ್ಟಿದ್ದೆ, ಸೂಪರ್ ಟೇಸ್ಟಿಯಾಗಿತ್ತು. ಸೊ ನಾನಿವತ್ತು ಒಂಚೂರು ಒಂದು 6-7 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ, ಒಂಚೂರು ಟೆಂಪ್ಟ್ ಆಗಿಬಿಟ್ಟೆ. ಯಾವಾಗ ಗೊತ್ತಾ, ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿದ್ದೊಂದು ಸ್ವಲ್ಪ ಹೊತ್ತಿಗೆ ನಾನು ಅದೊಂದು ಸ್ವಲ್ಪ ತಿಂದೆ. ಅದೆಲ್ಲೋ ಗಿಲ್ಟ್ ಕಾಡ್ತಾ ಇದೆ ನನಗೆ. ಅಯ್ಯೋ ರೈಸ್ ತಿನ್ನಬಾರ್ದು ಅಂದ್ಕೊಂಡಿದ್ನಲ್ಲ, ಬಂದುಬಿಟ್ಟೆ ಅಂದ್ಬಿಟ್ಟು ಇಟ್ಸ್ ಓಕೆ, ಒಂದು ಸಲ ಆಯಿತು ಅಂತಂದ್ಬಿಟ್ಟು ಸುಮ್ಮನೆ ಆದೆ. ಮಕ್ಕಳಿಗೆ ನೋಡಿ ತುಪ್ಪ ಹಾಕಿ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ನಾನು ಟೇಸ್ಟ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಅವರೆಕಾಳಿಗೂ ಅದಕ್ಕೂ ಇದಕ್ಕೂ ಟೇಸ್ಟ್ ಅಂತೂ ಸೂಪರಾಗಿತ್ತು ಸ್ನೇಹಿತರೆ. ನಾನು ಕೂಡ ಬೆಳಗ್ಗೆನೇ ಇದು ಮಾಡಿಕೊಂಡೆ, ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ನೆನ್ನೆ ದೋಸೆ ತೊಗೊಂಡೆ, ಚಿಕನ್ ಸಾರು ಮುದ್ದೆ ತೊಗೊಂಡಿದ್ನಲ್ಲ, ಅದಾದಮೇಲೆ ಸ್ವಲ್ಪ ಚಿಕನ್ ತೊಗೊಂಡಿದ್ದೆ ಅಷ್ಟೇ. ಬೇಗ ಬೇರೆ ತೊಗೊಬಿಟ್ಟಿದ್ನ, ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಅದಕ್ಕೆ ಬೇಗ ತಿಂದೆ. ಬೇಗ ಅಂದರೂ ಕೂಡ ಎಷ್ಟೊತ್ತಾಗಿತ್ತು ನಾನು ನಾಷ್ಟ ಮಾಡೋವಾಗ, 10:30 11 ಗಂಟೆ ಆಗಿತ್ತು. ಸೊ 11 ಗಂಟೆಗೆ 10:30 ಅಂದ್ಕೊಳ್ಳಿಪ್ಪ, ಜಾಸ್ತಿ ಏನಿಲ್ಲ, 10:30 ಆಗಿತ್ತು ಟೈಮು. ಆವಾಗ ತೊಗೊಂಡಿದ್ದು. ಸೊ ಇವತ್ತು ಒಂದು ಬನಾನಾ ಹಾಕ್ಕೊಳ್ಳೋಣ, ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬನಾನಾ ಹಾಕ್ಕೊತಾ ಇದ್ದೀನಿ. ನಿಜ ನನಗಂತೂ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ, ಡೈಲಿ ತಿನ್ನೋ ಥರ ಆಗಿಬಿಟ್ಟಿದೆ. ಬಟ್ ಇರೋವರೆಗೂ ಮಾಡ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ ಅಲ್ವಾ. ಸೊ ಮಾಡ್ಕೊಂಡು ತಿನ್ನೋಣ ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದಕ್ಕೆ ನೀವು ದಾಳಿಂಬೆ ಸೇರಿಸ್ಕೋಬೋದು, ನಿಮ್ಮ ಹತ್ರ ಏನು ಫ್ರೂಟ್ ಇದ್ದರೆ ಅದು ಆಪಲ್ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಚೇಪೆಕಾಯಿ ಸ್ವಲ್ಪ ಗಟ್ಟಿಯಾಗಿರ್ಬೋದು, ಸ್ವಲ್ಪ ಸಾಫ್ಟಾಗಿರುವಂಥ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಕಿವಿ ಫ್ರೂಟ್ ಇದ್ದರೆ ಕಿವಿ ಫ್ರೂಟ್ ಆ್ಯಡ್ ಮಾಡ್ಕೋಬೋದು, ಡ್ರ್ಯಾಗನ್ ಫ್ರೂಟ್ ಇದ್ದರೆ ಡ್ರ್ಯಾಗನ್ ಫ್ರೂಟು. ಸೊ ಆ ಥರ ಏನಿದ್ರೂ ಈ ಥರ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲ ಥರದ ಬೆನಿಫಿಟ್ಸು ಚೆನ್ನಾಗಿರುತ್ತೆ. ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ನನಗೆಲ್ಲೋ ಒಂದು ಗಿಲ್ಟು, ಅಯ್ಯೋ ನಾನು ಇದನ್ನು ತೋರಿಸ್ತಾ ಇದ್ದೀನಿ, ಪಾಪ ಎಲ್ರಿಗೂ ಇದು ಅಫೋರ್ಟಬಲ್ ಇರುತ್ತಾ ಇರಲ್ವಾ, ಅವ್ರು ಮಾಡ್ಕೊಳಕ್ಕಾಗ್ದಿರ ಎಲ್ಲಾದರೂ ಒಂದು ಕಡೆ ಅಯ್ಯೋ ಅದನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೇನೋ, ಅದು ನಮ್ಮಿಂದ ತಿನ್ನೋಕ್ಕಾಗಲ್ಲ ಅನ್ನೋ ಥರ ಏನಾದರೂ ಫೀಲ್ ಆಗ್ತಾರೇನೋ ಅಂತ ಖಂಡಿತವಾಗ್ಲೂ ಬೈಕೋಬೇಡಿ. ನಿಮಗೆ ಏನು, ನಾನು ಯಾವಾಗಲೂ ಹೇಳ್ತೀನಿ ಅಲ್ವಾ, ಕಮ್ಮಿ ರೇಟಲ್ಲಿ ಓಟ್ಸ್ ಇರುತ್ತೆ, ಚಿಯಾ ಸೀಡ್ಸ್ ಇರುತ್ತೆ. ಸೊ ಅದನ್ನು ನೆನೆಸ್ಬಿಟ್ಟು ನೀವು ಅದ್ರ ಜೊತೆಗೆ ಈ ಬನಾನಾ ಕೂಡ ತರಿಸಿ ಹಾಕ್ಕೋಬೋದು. ಇಲ್ಲ ಅಂತಂದರೆ ಇದು ಬರೀ ವೆಜಿಟೇಬಲ್ಸ್ನ ಬೇಯಿಸ್ಕೊಳ್ಳೋದು, ದಿನಕ್ಕೆ ಒಂದೊಂದು ಸಲಾಡ್ ಮಾಡ್ಕೋಬೋದು, ಒಂದೊಂದು ಕಾಳಿನ ಸಲಾಡ್ ಮಾಡ್ಕೋಬೋದು. ಸೊ ಆ ಥರ ನಿಮ್ಮ ಕನ್ವೀನಿಯೆಂಟ್ ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಸುಮಾರು ಜನ ಕೇಳ್ತಿದ್ರಿ, ನಮಗೆ ಗ್ರೀನ್ ಟೀ ಲಿಂಕ್ ಕೊಡಿ ಅಂತ. ಲಿಂಕ್ ಅಂದರೆ ಅದು ಹಸ್ಬೆಂಡ್ ಬುಕ್ ಮಾಡಿರೋದು ಸ್ನೇಹಿತರೆ. ಸೊ ಹಂಗಾಗಿನೇ ಇದು ಏನಪ್ಪ ಅಂತಂದರೆ, ಇದು ಫ್ಲಿಪ್ಕಾರ್ಟ್ ಕಡೆಯಿಂದನೇ ಇದು ಮಾಡಿರೋದು. ಸೊ ಲೆಮನ್ ಟೀ ಅಂತಂದ್ಬಿಟ್ಟು, ಅಂದರೆ ಗ್ರೀನ್ ಲೆಮನ್ನು ಅಂತಂದ್ಬಿಟ್ಟು, ಗ್ರೀನ್ ಟೀ ಲೆಮನ್ನು ಅಂತಂದ್ಬಿಟ್ಟು, ಸೊ ಇದನ್ನೇ ನಾನು ತರಿಸ್ಕೊಂಡಿರೋದು ಸ್ನೇಹಿತರೆ. ಇದರ ರೇಟ್ ಬಂದುಬಿಟ್ಟು ನನಗೆ 115 ಏನೋ ಅನಿಸುತ್ತೆ. 50 ಬ್ಯಾಗ್ಸ್ ಇರುತ್ತೆ ಸ್ನೇಹಿತರೆ ಇದರೊಳಗಡೆ. ಒಂದೊಂದು ದಿನಕ್ಕೆ ಒಂದೊಂದು ಅಂದರೂ ಕೂಡ 50 ಡೇಸ್, 1.5 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ದಿನಕ್ಕೆ 2 ಅಂತಂದರೆ 1.5 ತಿಂಗಳು ಕೂಡ ಬರೋಲ್ಲ ಅಲ್ವಾ. ಅದೇ 1 ತಿಂಗಳು ಬರುತ್ತೆ, 1 ತಿಂಗಳು ಬರೋಲ್ಲ, 25 ದಿವಸಕ್ಕೆ ಖಾಲಿ ಆಗುತ್ತೆ. ನಾನು ದಿನಕ್ಕೆ ಒಂದು ಇದು ತೊಗೊತೀನಿ. ಇನ್ನು ಇದು ಗ್ರೀನ್ ಲೀಫ್ ಇದೆಯಲ್ಲ, ಅದನ್ನು ತೊಗೊಳ್ಳೋಣ ಅಂದ್ಕೊಂಡೆ. ಇವತ್ತು ಅದೇ ಸ್ವಲ್ಪ ಬೇಜಾರಲ್ಲಿದ್ದೆ, ಅದೇ ಹೇಳಿದ್ನಲ್ವ, ಈ ಥರ ಒಬ್ರಿಗೆ ಹುಷಾರಿಲ್ಲ ಅಂತಂದ್ಬಿಟ್ಟು. ಸೊ ತುಂಬ ಬೇಜಾರಾಗ್ತಾಯಿತ್ತು. ಡೇ ಫುಲ್ಲು ಅದೇ ಯೋಚನೆ ಆಗಿದ್ದವರು ಈ ಥರ ಆಗೋಗ್ತಾರಲ್ಲ ಅಂತ. ನಿಜವಾಗ್ಲೂ ಅವ್ರಿಗೆ ಸ್ವಲ್ಪ ಶುಗರ್ ಜಾಸ್ತಿ ಆಗಿಬಿಟ್ಟು ಇವಾಗ ಸ್ವಲ್ಪ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ. ಯಾವಾಗಲೂ ಅಷ್ಟೇ, ಯಾರಾದರೂ ಅಷ್ಟೇ ಸ್ನೇಹಿತರೆ, ನಮ್ಮ ಹೆಲ್ತ್ಗೆ ನಾವು ಖರ್ಚು ಮಾಡೋದು, ನಮ್ಮ ಆರೋಗ್ಯಕ್ಕೆ ನಾವು ತಿಂಡಿ ಮೇಲೆ ಖರ್ಚು ಮಾಡಿದ್ರೆ ಮಾತ್ರ ನಿಜವಾಗ್ಲೂ ಎಷ್ಟೆಷ್ಟೋ ಲಕ್ಷಗಳೆ
ಎತ್ಕೊಂಡೋಗಿ ಎಷ್ಟೆಷ್ಟೋ ಸುತ್ತಾಡಿ ಇವಾಗ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಲ್ಲಾಗಲ್ಲ ಇಲ್ಲಾಗಲ್ಲ ಅದಾಯಿತು ಇದಾಯಿತು ಅನ್ನೋ ಇದೇ ಇರಲ್ಲ. ನನಗಂತೂ ಅದೆಲ್ಲ ನೆನೆಸ್ಕೊಂಡ್ರೆ ಒಂದೊಂದು ಕ್ಷಣ ಬೇಜಾರಾಗ್ಬಿಡುತ್ತೆ. ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ಯಾರಾದರೂ ಅಷ್ಟೇ, ಜೀವನ ಪೂರ್ತಿ ಕಷ್ಟಪಟ್ಟಿರ್ತಾರೆ. ಕಷ್ಟಪಟ್ಟು ಮಕ್ಕಳು ಮರಿ ಸ್ವಂತ ಮನೆ ಅದು ಇದು ಅನ್ನೋದು ಒದ್ದಾಡೋದ್ರಲ್ಲೇ ಇರುತ್ತೆ. ಒಂದು ಸರ್ಟನ್ ಟೈಮ್ ಇನ್ನೇನೆಲ್ಲ ಆಯ್ತಪ್ಪ ಇವಾಗ ಆರಾಮಾಗಿರೋಣ ಅನ್ನೋ ಕಾಲಕ್ಕೆ ಏನಾದರೂ ಒಂದು ಕಾಯಿಲೆ, ಏನಾದರೂ ಒಂದು ಹುಷಾರು ತಪ್ಪಿ ಅದಕ್ಕೊಂದಷ್ಟು ದುಡ್ಡಿಕ್ಕಿ ಇದರಲ್ಲೇ ಇದು ಮಾಡ್ಕೊತೀವಲ್ವ ಅಂತ ತುಂಬಾ ಬೇಜಾರಾಯಿತು. ನಾನಂತೂ ಸ್ನಾನ ಮಾಡಿಕೊಂಡು ಒಂದು ಬೆಚ್ಚಗೆ ಟೀ ಶರ್ಟು ಇದು ಹಾಕ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಸೊ ಗ್ರೀನ್ ಟೀ ಕರೆಕ್ಟಾಗಿ ಒಂದು 12:30 ಕುಡಿತಾ ಇದ್ದೀನಿ ಸ್ನೇಹಿತರೆ. ಗ್ರೀನ್ ಟೀ ಕುಡಿದ್ಬಿಟ್ಟು ಅದೇ ಅಲ್ಲಿಗೆ ಹೋಗ್ಬೇಕಲ್ಲ, ಮಧ್ಯಾಹ್ನ ಹೋಗೋದಾ ಬೇಡವಾ ಅನ್ನೋ ಥರನೇ ರೆಡಿಯಾಗಿ ಒಂದು ಬ್ಲೌಸ್ ಹೊಲಿಯೋಣ ಅಂತ ಅಂದ್ಬಿಟ್ಟು ಹಾಗೆ ಹಿಂಗೆ ಇದ್ದೆ ಸ್ನೇಹಿತರೆ. ಡಯಟ್ ಅಂತೂ ಓಕೆ ಅದೇ ಹೇಳಿದ್ನಲ್ಲ, ಬೇಜಾರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಸರಿಯಾಗಿ ನೀರೇನು ಕುಡಿಯೋಕ್ಕಾಗಿಲ್ಲ. ಸೊ ನನಗೆ ಗೊತ್ತಿರೋ ಪ್ರಕಾರ ಇವತ್ತು 1 ಲೀಟ್ರ್ ನೀರು ಕುಡ್ದಿರೋದು, ಆಮೇಲೆ ಏನು ಜಾಸ್ತಿ ಏನು ಕುಡ್ದಿಲ್ಲ. ಸೊ ಆ ಥರ ಈ ಥರ ಆಯಿತು. ಇನ್ನು ಏನೋ ಒಂಥರ ಅಲ್ವಾ, ನಮಗೆ ಗೊತ್ತಿರೋರು, ನಾವು ಚಿಕ್ಕವಾಗಿಂದ ನೋಡಿರೋರು, ನಮ್ಮ ರಿಲೇಟಿವ್ಸ್ ಅಂದರೆ ಯಾರಿಗಾದರೂ ಅಷ್ಟೇ ಅಫೆಕ್ಷನ್ ಅನ್ನೋದಿರುತ್ತಲ್ವ. ಸೊ ಹಾಗೆ ಇತ್ತು ಸ್ನೇಹಿತರೆ. ಆಮೇಲೆ ಕರೆಕ್ಟಾಗಿ ಒಂದು 2:30 ತೇಜುನ ಕರ್ಕೊಬಂದ್ಮೇಲೆ ನಾನು ದೋಸೆ ಹಾಕ್ಕೊಂಡಿದ್ದೆ. ಕರೆಕ್ಟಾಗಿ ಒಂದು 3 ಗಂಟೆಗೆ ಅನಿಸುತ್ತೆ ಸ್ನೇಹಿತರೆ. ಲೇಟಾಗೇ ತಿಂದೆ. ಅದೇ ಮಧ್ಯಾಹ್ನ ಸ್ವಲ್ಪ ಇತ್ತಿಗೆ ತೊಗೊಬಿಟ್ಟಿದ್ನಲ್ಲ, ಏನು ಹೇಳಿ ಏನಪ್ಪ ಅದು, ಇದು ಸ್ವಲ್ಪ ಇದು ರೈಸ್ ಬಾತ್ ತೊಗೊಂಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ಲೇಟಾಗೇ ತಿನ್ನೋಣ ಅಂತ ಅಂದ್ಬಿಟ್ಟು ದೋಸೆ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಇದಾಗಿದೆ, ಅದೇ ನಾನೆಲ್ಲೋ ವೆಜಿಟೇಬಲ್ಸ್ ಹಾಕಿರೋದಕ್ಕೇನೋ ಸ್ವಲ್ಪ ಅಲ್ಲಲ್ಲಿ ಗ್ಯಾಪ್ ಥರ ಇತ್ತು. ಬಟ್ ಚೆನ್ನಾಗಿದೆ, ನೀಟಾಗೆ ಬರ್ತಾಯಿತ್ತು ದೋಸೆ, ಏನು ಕಿತ್ಕೊಳ್ಳೋದು ಆ ಥರ ಏನಿಲ್ಲ. ನಿದ್ದೆ ಅಂತೂ ಎಳಿತಾ ಇದೆ. ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ದೋಸೆನ. ಇದೆಲ್ಲ ಏನು ಗೊತ್ತಾ, ಪ್ರೋಟೀನ್ ರಿಚ್ ಫುಡ್ಡು ಸ್ನೇಹಿತರೆ. ಹುರುಳಿಕಾಳು ಆಗಿರ್ಬೋದು, ಅದಾದಮೇಲೆ ಮಿಲ್ಲೆಟ್ಸ್ ಆಗಿರ್ಬೋದು, ಅದಾದಮೇಲೆ ಇದು ಕಡಲೆ ಬೀಜ ಆಗಿರ್ಬೋದು, ಹೆಸರುಬೇಳೆ ಆಗಿರ್ಬೋದು, ತುಂಬಾ ಒಳ್ಳೆಯದು ಹೆಲ್ತ್ಗೆ. ನಮಗೆ ಗೊತ್ತಾಗಲ್ಲ, ಕೆಲವೊಂದು ಯೂಸ್ ಮಾಡ್ಕೊಳ್ಳಲ್ಲ. ಇನ್ಮೇಲೆ ಹುರುಳಿಕಾಳನ್ನು ಆದಷ್ಟು ಡಯಟಲ್ಲಿ ಇನ್ಕ್ಲೂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡೋಣ. ಸುಮಾರು ಜನ ಕೇಳಿದ್ರಿ, ಅಕ್ಕ ನೀವು ಆವಾಗವಾಗ ಕೇಳ್ತಾನೆ ಇರ್ತಾರೆ. ನಾನು ಪದೇ ಸುಮಾರು ಅಂದರೆ ಎಷ್ಟೋ ಜನ ಕೇಳಿರಲ್ಲ, 1 2 3 ಜನ ಕೇಳಿರ್ತಾರೆ. ನನಗೆ ಆವಾಗವಾಗ ಅನಿಸುತ್ತೆ, ಅಯ್ಯೋ ಸುಮಾರು ಜನ ಅಂದರೆ ಎಷ್ಟೋ ಜನ ಕೇಳಿರೋ ಥರ ಹೇಳ್ತಾರಲ್ಲ ಇವರು ಅಂತ. ಇಲ್ಲ, 1 or 2 ಮೆಂಬರ್ಸ್ ಅಥವಾ 2 or 3 ಮೆಂಬರ್ಸ್ ಕೇಳಿರ್ತಾರೆ. ಸೊ ನೀವು ಬರೀ ವಾಕಿಂಗ್ ಮಾಡ್ತೀರಾ, ಇಲ್ಲ ಡಯಟ್ ಅಷ್ಟೇನಾ ಅಂತ. ನಾನು ಫುಲ್ಲು ಡಯಟ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಆದರೂ ಕೂಡ ಡೈಲಿ 1 ಅವರ್ ಮಿಸ್ ಮಾಡಲ್ಲ. ಈ ಥಂಡಿ ಮಳೆ ಅದು ಇದು ಅಂದರೆ ನಾನು ಆವತ್ತು ಹೇಳ್ಬಿಡ್ತೀನಲ್ಲ, ಇವತ್ತು ಪಾಕಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು. ಯಾಕೋ ನನಗೆ ಎಕ್ಸಸೈಸ್ಗೆ ಸೆಟ್ಟೇ ಆಗ್ತಾಯಿಲ್ಲ ಸ್ನೇಹಿತರೆ. ಇಂಚ್ ಕೂಡ ನಾನು ಅವಾಗ ಸುಮಾರು ಇಂಚ್ ಆಗಿದ್ದು ಕೂಡ ಬರೀ ವಾಕಿಂಗಿಂದನೇ. ವಾಕಿಂಗ್ ಮಾಡಿ ಡಯಟ್ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಈಗಲೂ ಅದೇ ಒಂದು ಫಾರ್ಮುಲಾನೇ ಫಾಲೋ ಮಾಡ್ತಾ ಇರೋದು. ಓನ್ಲಿ ಡಯಟ್ 80% ಆದರೆ ಒಂದು ಎಕ್ಸಸೈಸ್ ಆರ್ ವಾಕಿಂಗ್ ಬಗ್ಗೆ 20% ಅಷ್ಟು ಕಾನ್ಸಂಟ್ರೇಟ್ ಮಾಡ್ತೀನಿ. ಫುಡ್ಡು ನಾವು ಕರೆಕ್ಟಾಗಿ ನೋಡ್ಕೊಂಡು ತೊಗೋಬೇಕು ಸ್ನೇಹಿತರೆ. ಅದಾದಮೇಲೆ ವಾಕಿಂಗ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ, ಇನ್ನೇನೂ ಇಲ್ಲ. ಸೊ 2 ದೋಸೆ ತೊಗೊಂಡೆ ಸ್ನೇಹಿತರೆ. ಇದೇ ಹೆವಿಯಾಗಿತ್ತು ಅಂತ ನೈಟ್ ತೊಗೊಳೋದು ಬೇಡ ಅಂದ್ಕೊಂಡೆ. ಆಮೇಲೆ ನೈಟ್ ಒಂದೇ ದೋಸೆ ಸೇಮ್ ಚಟ್ನಿ ತೊಗೊಂಡಿದ್ದೆ ಅಷ್ಟೇ ಸ್ನೇಹಿತರೆ, ಇನ್ನೇನು ತೊಗೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಇದು ಅಪ್ಪ ಇವತ್ತು ತೇಜುಗೋಸ್ಕರ ಒಂದು ಕ್ಯೂಟ್ ಬುಟ್ಟಿ, ಅಂದರೆ ಪೂಜೆ ಬುಟ್ಟಿ ಮೊಮ್ಮಕ್ಕಳಿಗೆ ಇಬ್ರಿಗೂ ಕೊಡಿಸಿದ್ದಾರೆ. ಸೊ ಅದು ತೇಜುಗೆ ತಂದು ಕೊಟ್ಟಿದ್ದಾರೆ. ನಾನು ಇದರಲ್ಲಿ ಬೆಸ್ಟಾಗಿ ಫ್ರೂಟ್ಸ್ ಏನಾದರೂ ಹಾಕಿಟ್ಕೊಳ್ಳೋಣ, ಚೆನ್ನಾಗಿದೆ ಬುಟ್ಟಿ ಅಂತ ಹೇಳ್ತಾ ಇದ್ದೆ. ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿತ್ತು. 100 ರೂಪೀಸ್ ಅಂತೆ. ಅಂಗಡಿ ಅಲ್ವಾ, ಅಂಗಡಿ ಹತ್ರ ಬಂದಿದ್ರಂತೆ, ತೊಗೊಂಡಿದ್ದಾರೆ. ಆ ಮೊಮ್ಮಗಳಿಗೊಂದು ಈ ಮೊಮ್ಮಗಳಿಗೊಂದು ಅಂತ. ಕ್ಯೂಟ್ ಅನಿಸ್ತಲ್ವಾ. ಸೊ ಇದರಲ್ಲಿ ಫ್ರೂಟ್ಸ್ ಎಲ್ಲ ಹಾಕಿಟ್ಕೊಳ್ಳೋಣ, ದೇವಸ್ಥಾನಕ್ಕೆ ಹೋದಾಗ ನಾರ್ಮಲ್ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗೋಣ ಅಂತ. ಇನ್ನು ನೈಟ್ ಯಾಕೋ ಇವತ್ತೆಲ್ಲ ಆ ದೋಸೆ ಬೇರೆ ಹೆವಿ ಆಗೋಗಿತ್ತು. ಮಧ್ಯಾಹ್ನನೂ ತಿಂದಿದ್ದೀನಿ, ರಾತ್ರಿಗೂ ತಿಂದರೆ ಅದು ಏನೋ ಅಪ್ಪ ಅಂದ್ಕೊಂಡಿದ್ದೀನಿ. ನಾಳೆ ನನಗೆ ಅದೇ ಇದಾಗ್ತಾಯಿದೆ, ವೆಯ್ಟು ಏನೋ ಎತ್ತಾನೋ ಅಂತ ಅಂದ್ಬಿಟ್ಟು ಇಟ್ಸ್ ಓಕೆ ನೋಡೋಣ ಅಂತ ಸ್ವಲ್ಪ ಜಿಂಜರ್ ಟೀ, ಬರೀ ಜಿಂಜರ್ನ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೊಂಡು ನೈಟ್ ಸ್ವಲ್ಪ ಜಿಂಜರ್ ಟೀ ತೊಗೊಂಡು ನನ್ನ ಡೇ ರೊಟೀನ್ ಅಂತೂ ಮುಗಿಸಿದ್ದೀನಿ ಸ್ನೇಹಿತರೆ. ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ನಾಳೆ ಕೂಡ ಡಯಟ್ ವ್ಲಾಗ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್